ಸಮಯಸಾರ ಭಾಗ 79. ಸಮಯಸಾರ ಭಾಗ 79. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 79ರಲ್ಲಿ ಕೇಳ್ತಾ ಇದ್ದೀರಿ. 78 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಪ್ರಶ್ನೆ 1054. ಅವ್ಯಯನಿಗೆ ಅಂದರೆ ಗೊತ್ತಾಗ್ತದೆ, ಅವ್ಯಯ ಜೀವನಿಗೆ ಆತ್ಮ ಸಾಧನೆಗೆ ಬಾಹ್ಯ ಕಾರಣಗಳು ಸಿಗುವುದಿಲ್ಲವೇ? ಉತ್ತರ: ಅಜ್ಞಾನಿಯು ಕರ್ಮದ ಫಲವನ್ನೇ ಭೋಗಿಸುತ್ತಾನೆ. ಹೀಗೆ ನಿಯಮವನ್ನು ಹೇಳಿದ್ದಾರೆ. ಇಲ್ಲಿ ಅವ್ಯಯನ ಉದಾಹರಣೆಯು ಯೋಗ್ಯ ಇದೆ. ಅವ್ಯಯನಿಗೆ ಸ್ವಯಮೇವವೇ ಸ್ವಭಾವವಿರುತ್ತದೆ. ಅವ್ಯಯನಿಗೆ ಬಾಹ್ಯ ಕಾರಣಗಳು ಎಷ್ಟು ಸಿಕ್ಕರೂ ಸಹ ಕರ್ಮದ ಉದಯ ಭೋಗಿಸುವ ಸ್ವಭಾವವನ್ನು ಬಿಡುವುದಿಲ್ಲ. ಅದರಿಂದ ಅಜ್ಞಾನಿಗೆ ಭೋಕ್ತೃತ್ವದ ನಿಯಮವೇ ಇದೆ. ಅಂದರೆ ಅವನು ಸದಾ ಭೋಕ್ತೃತ್ವ ಭಾವದಲ್ಲಿಯೇ ಇರುತ್ತಾನೆ. ಪ್ರಶ್ನೆ 1055. ಜ್ಞಾನಿಗೆ ಕರ್ಮಗಳ ಫಲದ ವೇದನೆ ಇದೆಯೇ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾತ ಸಂಖ್ಯೆ 318 ಹೇಳಲಿದ್ದಾರೆ. ಕೇಳಿರಿ. ನಿವ್ಯಯ ಸಮಾವಣ್ಣು ನಾಣಿ ಕಮ್ಮ ಫಲಂ ವಿಯಾಣೇಯಿ ಮಹುರಂ ಕಡುಯಂ ಬಹುವಿಹ ಮವೇಯವು ತೇಣಸೋಹೋದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಜ್ಞಾನಿ ವೈರಾಗ್ಯಕ್ಕೆ ಪ್ರಾಪ್ತವಾಗಿ ಕರ್ಮಫಲವನ್ನು ತಿಳಿಯುತ್ತಾನೆ. ಯಾವುದು ಸಿಹಿ ಮತ್ತು ಕಹಿ ಇತ್ಯಾದಿ ಅನೇಕ ಪ್ರಕಾರವಿದೆ. ಅದರಿಂದ ಅವನು ಭೋಕ್ತಾ ಇರುವುದಿಲ್ಲ. ಪ್ರಶ್ನೆ 1056. ಗಾಥಾ ಸಂಖ್ಯೆ 318ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಜ್ಞಾನಿಗೆ ಅಭೇದ ರೂಪ ಭಾವಶ್ರುತ ಜ್ಞಾನಸ್ವರೂಪ ಶುದ್ಧಾತ್ಮನ ಜ್ಞಾನವು ಆಗಿರುವುದರಿಂದ ಪರವಸ್ತುವಿನಲ್ಲಿ ಅತ್ಯಂತ ವಿರಕ್ತನಾಗುತ್ತಾನೆ. ಅದರಿಂದ ಆ ಜ್ಞಾನಿಯು ಕರ್ಮದ ಉದಯದ ಸ್ವಭಾವವನ್ನು ಸ್ವತಃ ಬಿಟ್ಟು ಬಿಡುತ್ತಾನೆ. ಆ ರೂಪದಿಂದ ಅವನು ಪರಿಣಮನ ಮಾಡುವುದಿಲ್ಲ. ಹೀಗೆ ಇರುವುದರಿಂದ ಸಿಹಿ ಕಹಿ ಸುಖ ದುಃಖ ರೂಪ ಉದಯವನ್ನು ಅಂದರೆ ಉದಯಕ್ಕೆ ಬಂದಂತಹ ಕರ್ಮಫಲವನ್ನು ಕೇವಲ ತಿಳಿಯುತ್ತಾನೆ. ಯಾಕೆಂದರೆ ಜ್ಞಾನಿಯದ್ದು ಜ್ಞಾತೃತ್ವವೇ ಸ್ವಭಾವ ಇದೆ. ಅದರಿಂದ ಅವನು ಕರ್ತ ಆಗುವುದಿಲ್ಲ, ಭೋಕ್ತಾನೂ ಆಗುವುದಿಲ್ಲ. ಜ್ಞಾನವಾದಾಗ ಪರದ್ರವ್ಯವನ್ನು ಅಹಂ ರೂಪದಿಂದ ಅನುಭವಿಸಲು ಅಯೋಗ್ಯವಾಗುತ್ತದೆ. ಆವಾಗ ಭೋಕ್ತ ಆಗುವುದಿಲ್ಲ. ಯಾಕೆಂದರೆ ಜ್ಞಾನಿಯು ಕರ್ಮ ಸ್ವಭಾವದಿಂದ ವಿರಕ್ತನಿರುವುದರಿಂದ ಅವೇದಕ ಇದ್ದಾನೆ. ಅಂದರೆ ಕರ್ಮದ ವೇದನೆ ಮಾಡುವವನು ಇರುವುದಿಲ್ಲ ಎಂದು ಅರ್ಥ. ಪ್ರಶ್ನೆ 1057. ವಿರಕ್ತನೂ ಕೂಡ ಭೋಗ ಉಪಭೋಗಗಳನ್ನು ಭೋಗಿಸುವಂತೆ ಕಂಡುಬರುತ್ತದೆ ಅಲ್ಲವೇ? ಉತ್ತರ: ಇದು ನಿಮಗೆ ಪ್ರಶ್ನೆ ಅರ್ಥ ಆಯಿತು. ವಿರಕ್ತ ಅಂದರೆ ಮಿಥ್ಯಾತ್ವ ಮತ್ತು ಇಂದ್ರಿಯ ಸುಖದಿಂದ ವಿರಕ್ತ ವ್ಯಕ್ತಿ ಇರ್ತಾರಲ್ಲ, ಅವರಿಗೆ ವಿರಕ್ತ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ಹಾಗಾದ್ರೆ ಇನ್ನೊಂದು ಸಲ ಕೇಳ್ತೀರಿ. ಪ್ರಶ್ನೆ 1057. ವಿರಕ್ತನೂ ಕೂಡ ಭೋಗ ಉಪಭೋಗಗಳನ್ನು ಭೋಗಿಸುವಂತೆ ಕಂಡುಬರುತ್ತದೆ ಅಲ್ಲವೇ? ಉತ್ತರ: ಯಾವನು ಯಾವುದರಿಂದ ವಿರಕ್ತನಾಗುತ್ತಾನೆ ಅದನ್ನು ಅವನು ಆತ್ಮವಶನಾಗಿ ಭೋಗಿಸುವುದಿಲ್ಲ. ಒಂದು ವೇಳೆ ಭೋಗಿಸಿದರೆ ಅವನು ಪರಮಾರ್ಥದಿಂದ ಭೋಕ್ತ ಆಗುವುದಿಲ್ಲ. ಈ ನ್ಯಾಯದಿಂದ ಜ್ಞಾನಿಯೂ ಸಹ ಕರ್ಮದ ಉದಯವನ್ನು ತನ್ನದು ಎಂದು ತಿಳಿಯುವುದಿಲ್ಲ.
ಅದರಿಂದ ಅವನು ವಿರಕ್ತನಾಗುತ್ತಾನೆ. ಸ್ವತಃ ಅಂತೂ ಭೋಗಿಸುವುದಿಲ್ಲ. ಒಂದು ವೇಳೆ ಉದಯದ ಬಲವಂತದಿಂದ, ಅಂದರೆ ಕರ್ಮದ ಉದಯದ ಬಲವಂತದಿಂದ ಪರವಶನಾಗಿ ತನ್ನ ನಿರ್ಬಲತೆಯಿಂದ ಭೋಗಿಸಿದರೆ ಅವನು ನಿಜವಾಗಿ ಭೋಕ್ತ ಅನ್ನಲು ಬರುವುದಿಲ್ಲ. ವ್ಯವಹಾರದಿಂದ ಭೋಗ್ತಾ ಇದ್ದಾನೆ, ಸರಿಯಿದೆ. ಆದರೆ ಇಲ್ಲಿ ಶುದ್ಧ ನಯದ ಅಧಿಕಾರ ಇದೆ. ಇಲ್ಲಿ ಶುದ್ಧ ನಯದ ಕಥನ ನಡೆಯುತ್ತಾ ಇದೆ. ಇಲ್ಲಿ ಅವನನ್ನು ಭೋಕ್ತ ಎನ್ನಲು ಬರುವುದಿಲ್ಲ. ಪ್ರಶ್ನೆ 1058. ಭೋಗ ಸಾಮಗ್ರಿಗಳು ಇದ್ದರೂ ಕೂಡ ಜ್ಞಾನಿಯು ಅವುಗಳಿಂದ ಮುಕ್ತ ಹೇಗೆ ಇರುತ್ತಾನೆ? ಉತ್ತರ: ಜ್ಞಾನಿಯು ಕರ್ಮವನ್ನು ಮಾಡುವುದಿಲ್ಲ ಮತ್ತು ಭೋಗಿಸುವುದೂ ಇಲ್ಲ. ಅವನು ಕರ್ಮದ ಸ್ವಭಾವವನ್ನು ಕೇವಲ ತಿಳಿಯುತ್ತಾನೆ ಅಷ್ಟೇ. ಹೀಗೆ ಕೇವಲ ತಿಳಿದುಕೊಳ್ಳುತ್ತಾ ಮಾಡುವುದರ ಮತ್ತು ಭೋಗಿಸುವುದರ ಅಭಾವದ ಕಾರಣದಿಂದ ಶುದ್ಧ ಸ್ವಭಾವದಲ್ಲಿ ನಿಶ್ಚಲನಾದಂಥ ಅವನು ನಿಜವಾಗಿ ಮುಕ್ತನೇ ಇದ್ದಾನೆ, ಅದರಲ್ಲಿ ಅಂಟಿಕೊಂಡಿಲ್ಲ. ಪ್ರಶ್ನೆ 1059. ಅನೇಕ ಪ್ರಕಾರದ ಕರ್ಮಗಳಲ್ಲಿ ಜ್ಞಾನಿಯ ತಿಳುವಳಿಕೆಯು ಹೇಗೆ ಇರುತ್ತದೆ ಅಥವಾ ಏನು ಇದೆ? ಪ್ರಶ್ನೆ ಗೊತ್ತಾಯ್ತು ನಿಮಗೆ? ಪ್ರಶ್ನೆ ಗೊತ್ತಾಗ್ತೈತೆ? ಕೇಳ್ರಿ. ಪ್ರಶ್ನೆ 1059 ನೋಡಿ. ಅನೇಕ ಪ್ರಕಾರದ ಕರ್ಮಗಳಲ್ಲಿ ಜ್ಞಾನಿಯ ತಿಳುವಳಿಕೆ ಏನು ಇದೆ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 319 ಹೇಳುತ್ತಾರೆ, ಕೇಳಿರಿ. ನಾವಿ ಕುವ್ವ ಇ ನಾವಿ ವ್ಯಯಿ ನಾಣಿ ಕಮ್ಮ ಇಂ ಬಹುಪಾಯಾರ ಇಂ ಜಾಣ ಈ ಪುಣ ಕಮ್ಮ ಫಲಂ ಬಂಧಂ ಪುಣ್ಯಂ ಚ ಪಾವಂಚ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಜ್ಞಾನಿಯು ಅನೇಕ ಪ್ರಕಾರದ ಕರ್ಮಗಳನ್ನು ಮಾಡುವುದಿಲ್ಲ, ಭೋಗಿಸುವುದೂ ಇಲ್ಲ. ಆದರೆ ಕರ್ಮದ ಬಂಧವನ್ನು, ಕರ್ಮದ ಫಲವನ್ನು, ಪುಣ್ಯ ಮತ್ತು ಪಾಪಗಳನ್ನು ತಿಳಿಯುತ್ತಾನೆ. ಈಗ ಪ್ರಶ್ನೆ 1060. ಗಾಥಾ ಸಂಖ್ಯೆ 319ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಜ್ಞಾನಿಯು ಕರ್ಮಚೇತನೆಯಿಂದ ಶೂನ್ಯನಿದ್ದಾನೆ ತಥಾ ಕರ್ಮಫಲ ಚೇತನೆಯಿಂದಲೂ ಶೂನ್ಯನಿದ್ದಾನೆ. ಇದರಿಂದ ತಾನು ಸ್ವತಂತ್ರವಾಗಿ ಕರ್ತ ಆಗುವುದಿಲ್ಲ, ಭೋಕ್ತಾನೂ ಆಗುವುದಿಲ್ಲ. ಆದ್ದರಿಂದ ಕರ್ಮವನ್ನು ಯಾರು ಮಾಡುವುದಿಲ್ಲ ಅವರು ಭೋಗಿಸುವುದೂ ಇಲ್ಲ. ಜ್ಞಾನಿಯು ಜ್ಞಾನಚೇತನಯುಕ್ತನಿರುವುದರಿಂದ ಕೇವಲ ಜ್ಞಾತಾನೇ ಆಗುತ್ತಾನೆ. ಅದರಿಂದ ಕರ್ಮಬಂಧಕ್ಕೆ ತಥಾ ಕರ್ಮದ ಶುಭ ಅಶುಭ ಫಲವನ್ನು ತಿಳಿಯುತ್ತಾನೆ ಅಷ್ಟೇ. ಪ್ರಶ್ನೆ 1061. ಜ್ಞಾನಿಯು ಕರ್ತ ಭೋಕ್ತ ಇಲ್ಲ ಎಂದು ಹೇಳಿದ್ದೀರಿ. ಅದಕ್ಕೆ ಏನಾದರೂ ಉದಾಹರಣೆ ಇದೆಯೇ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 320 ಹೇಳುತ್ತಾರೆ, ಕೇಳಿರಿ. ದಿಟ್ಟೀಜ ಹೇವಣಾಣಂ ಆಕಾರಯಂತಹ ಅವೇದಯಂ ಶೇವಾ ಜಾಣ ಈ ಬಂಧ ಮೊಕ್ಕಂ ಕಮ್ಮುದಯಂ ನಿಜ್ಜರಂ ಚೇವಾ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ನೇತ್ರವು ನೋಡಲು ಯೋಗ್ಯವಾದ ವಸ್ತುಗಳನ್ನೇ ನೋಡುತ್ತದೆ, ಅವುಗಳ ಕರ್ತ ಭೋಕ್ತ ಇರುವುದಿಲ್ಲ. ಅದೇ ಪ್ರಕಾರ ಜ್ಞಾನವೂ ಸಹ ಬಂಧ ಮತ್ತು ಮೋಕ್ಷವನ್ನು, ಕರ್ಮೋದಯದ ಮತ್ತು ನಿರ್ಜರೆಯನ್ನು ತಿಳಿಯುತ್ತದೆ. ನೋಡಿ, ಈಗ
ಇದು ಬಹಳ ಬಹಳ ಅಂದರೆ ಬಹಳ ಮಹತ್ವಪೂರ್ಣ ಉದಾಹರಣೆ ಇದೆ. ನಿಮಗೆ ಹೇಗೆ ಅರ್ಥ ಆಗ್ತದೆ ಸ್ವಲ್ಪ ನೋಡ್ರಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಅದನ್ನು ಬೇರೆ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇರಲಿ. ಪ್ರಶ್ನೆ ಈಗ ಇದು ನೋಡಿ ಎಲ್ಲಿವರೆಗೆ ಆಯಿತು ಅಂತಂದರೆ, ಪ್ರಶ್ನೆ 1062 ಗಾಥಾ ಸಂಖ್ಯೆ 320 ಟೀಕೆಯ ಅರ್ಥವು ಏನಿದೆ? ಉತ್ತರ: ಹೇಗೆ ಈ ಲೋಕದಲ್ಲಿ ನೇತ್ರವು ಅಂದರೆ ಕಣ್ಣು ನೋಡಲು ಯೋಗ್ಯ ಪದಾರ್ಥಗಳಿಂದ ಅತ್ಯಂತ ಭಿನ್ನವಿದ್ದರಿಂದ ಅವುಗಳನ್ನು ಮಾಡಲಿಕ್ಕೆ ಮತ್ತು ಭೋಗಿಸಲಿಕ್ಕೆ ಅಸಮರ್ಥವಿದೆ. ಆ ಭಿನ್ನತ್ವದ ಕಾರಣ ದೃಶ್ಯ ಪದಾರ್ಥದ ಕರ್ತಾನೂ ಇಲ್ಲ, ಭೋಕ್ತಾನೂ ಇಲ್ಲ. ಒಂದು ವೇಳೆ ಹೀಗೆ ಆಗದೇ ಇದ್ದರೆ ಅಗ್ನಿಯ ಸುಡುವಿಕೆಯಂತೆ, ಅಗ್ನಿಯಿಂದ ತಪ್ತಾಯಮಾನ ಕಬ್ಬಿಣದ ಗುಂಡಿನಂತೆ ಬೆಂಕಿಯನ್ನು ನೋಡುವುದರಿಂದ ಕಣ್ಣಿಗೆ ಕರ್ತೃ ಮತ್ತು ಭೋಕ್ತೃತ್ವದ ಪ್ರಸಂಗವು ಅವಶ್ಯಕವಾಗಿ ಬರಬಹುದು. ಕಣ್ಣಿನ ಸ್ವಭಾವವು ಕೇವಲ ದರ್ಶನ ಮಾತ್ರವಿದೆ, ಅದರಿಂದ ದೃಶ್ಯವನ್ನು ಕೇವಲ ನೋಡುತ್ತಾನೆ. ಅದೇ ಪ್ರಕಾರ ಜ್ಞಾನವೂ ಸಹ ಸ್ವತಃ ಅಸಮರ್ಥವಿದೆ. ಕರ್ಮವನ್ನು ಮಾಡುವುದೂ ಇಲ್ಲ, ಭೋಗಿಸುವುದೂ ಇಲ್ಲ. ಕೇವಲ ಜ್ಞಾನ ಮಾತ್ರ ಸ್ವಭಾವದಿಂದ ಕರ್ಮದ ಬಂಧ ಮೋಕ್ಷ ಉದಯಕ್ಕೆ ತಥಾ ಅದರ ನಿರ್ಜರೆಯನ್ನು ಕೇವಲ ಅವನು ತಿಳಿಯುತ್ತಾನೆ. ಇದು ನಿಮಗೆ ಅರ್ಥ ಆಯಿತು? ಅರ್ಥ ಆದರೆ ಭಾಳ ಒಳ್ಳೆಯದು. ಏಕೆಂದರೆ ಬಹಳ ಮಹತ್ವಪೂರ್ಣ, ಭಾರಿ ಅಂದರೆ ಭಾರಿ ಮಹತ್ವಪೂರ್ಣ ಉದಾಹರಣೆ ಇದು. ಅಕಸ್ಮಾತ್ ಇದು ಅರ್ಥ ಆಗಿಲ್ಲ ಅಂದ ಪಕ್ಷದಲ್ಲಿ ಬೇರೆ ರೀತಿಯಿಂದ ಇದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡೋಣ. ಪ್ರಶ್ನೆ 1063 ಜ್ಞಾನದ ಸ್ವಭಾವ ಹೇಗೆ ಇದೆ? ಭಾರಿ ಅಂದರೆ ಭಾರಿ ಮಹತ್ವಪೂರ್ಣ. ಯಾಕೆಂದರೆ ನಿಮಗೆ ಇದು ಗೊತ್ತಾಯಿತು ಅಂದರೆ ಅರ್ಧ ಸಮಯ ಸಾರ ಗೊತ್ತಾದಂಗೆ ಆಗ್ತದೆ. ಆದ್ದರಿಂದ ಅಷ್ಟು ಮಹತ್ವಪೂರ್ಣ ಬಿಂದು ಇದು. ಹೇಗಾದರೂ ಮಾಡಿ ಒಂದಲ್ಲ ಎರಡಲ್ಲ 10 ಸಾರಿನಾರು ಕೇಳಿ ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಪ್ರಶ್ನೆ 1063 ಜ್ಞಾನದ ಸ್ವಭಾವ ಹೇಗೆ ಇದೆ? ಉತ್ತರ: ಯಾವ ರೀತಿ ಕಣ್ಣುಗಳು ದೂರದ ವಸ್ತುಗಳನ್ನು ಕೇವಲ ನೋಡುತ್ತವೆ, ಆ ವಸ್ತುಗಳನ್ನು ಏನೂ ಮಾಡುವುದಿಲ್ಲ, ಅದೇ ರೀತಿ ಜ್ಞಾನ ಕೂಡ ಇದೆ. ಆದ್ದರಿಂದ ಜ್ಞಾನಕ್ಕೆ ಕರ್ತೃತ್ವ, ಭೋಕ್ತೃತ್ವನೂ ಯಾವುದೂ ಇಲ್ಲ. ಸಾಮಾನ್ಯ ಅರ್ಥ ಆಯ್ತು ನಿಮಗೆ? ಇದೀಗ ಗೊತ್ತಾಗ್ತಿದೆಯಲ್ಲ? ಈಗ ನಿಮಗಿದು ಭಾಳ ಸುಂದರವಾದ ಉದಾಹರಣೆ, ಮತ್ತು ನಿಮ್ಮಲ್ಲೇ ನೀವು ಇದನ್ನು ಕಂಡುಹಿಡಿಬೋದು. ಅಂದರೆ ಎಷ್ಟು ಸೂಕ್ಷ್ಮ ಇದೆ ಜ್ಞಾನದ ವಿಷಯ ಅಂಥೇಳಿ. ನೋಡಿ, ಜ್ಞಾನದ ಸ್ವಭಾವ ಹೇಗಿದೆಯಪ್ಪ ಅಂದರೆ, ಉದಾಹರಣೆ ನೋಡ್ರಿ ಯಾವ ರೀತಿ ಅಂದರೆ, ಯಾವ ರೀತಿ ಕಣ್ಣುಗಳು ದೂರದ ವಸ್ತುಗಳನ್ನು ಕೇವಲ ನೋಡ್ತವೆ ಅಲ್ವಾ? ನೀವು ನೋಡ್ತೀರಿ ದೂರದ ವಸ್ತುಗಳನ್ನು, ಆ ವಸ್ತುಗಳನ್ನು ಏನೂ ಮಾಡುವುದಿಲ್ಲ. ನಿಮ್ಮ ಕಣ್ಣಿನ ನೋಟ ಇದೆಯಲ್ಲ, ಆ ವಸ್ತುಗಳನ್ನು ಏರುಪೇರು ಮಾಡ್ತದೆ, ಮಾಡ್ತದೆ? ಗೊತ್ತಿದೆಯಲ್ಲ ನಿಮಗೆ? ಏನೂ ಮಾಡುವುದಿಲ್ಲ, ಕೇವಲ ನೋಡ್ತದೆ, ಅಷ್ಟು ಮಾತ್ರ ಅಲ್ವಾ? ಇದು ಗ್ಯಾರಂಟಿ ಇದೆಯಲ್ಲ ನಿಮಗೆ? ಅದೇ ರೀತಿ ಜ್ಞಾನ ಕೂಡ ಇದೆ. ನೋಡ್ರಿ, ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಅದೇ ರೀತಿ ಜ್ಞಾನ ಕೂಡ ಇದೆ. ಆದ್ದರಿಂದ ಜ್ಞಾನಕ್ಕೆ ಕರ್ತೃತ್ವನೂ ಇಲ್ಲ, ಭೋಕ್ತೃತ್ವನೂ ಇಲ್ಲ. ನೋಡಿ, ಈಗ ಒಂದು ಕೆಲಸ ಮಾಡಿರಿ. ಈಗ ನಿಮ್ಮ ಕಣ್ಣಿನ ನೋಟ ಅಲ್ಲಿ ಯಾವುದಾದ್ರು ಒಂದು ವಸ್ತುವನ್ನು ನೋಡ್ತಾ ಇದೆ. ಆ ಕಣ್ಣು ಅದನ್ನು ಮಾಡ್ತಾ ಇದೆಯಾ? ಆ ವಸ್ತುವನ್ನು ಮಾಡ್ತಾ ಇದೆಯಾ? ಮಾಡುತ್ತದೆಯಾ? ಯಾವತ್ತಾರು ಮಾಡಿದ್ದು ನೀವು ನೋಡಿದಿರಿ? ಇಲ್ಲ. ಭೋಗಿಸುತ್ತದೆಯೋ ಕಣ್ಣು? ನೋಡಿದಿರಿ ನೀವು? ಇಲ್ಲ ಅಲ್ವಾ? ಕೇವಲ ನೋಡ್ತದಲ್ವಾ? ಅದೇ ರೀತಿ ಜ್ಞಾನ ಕೂಡ ಇದೆ. ಪ್ರಶ್ನೆ 1064 ಹಿಂದೆ ಹೇಳಿದ ಉತ್ತರ ಕೇವಲ ಜ್ಞಾನದ್ದು ಇದೆ ಅಲ್ಲವೇ? ಅಂದರೆ ಇದು ಎಷ್ಟು ಬಹಳ ಮಹತ್ವಪೂರ್ಣ ವಿಷಯ ಇದೆ ನೋಡ್ರಿ. ಅಂದರೆ ಕೇವಲ ದೃಷ್ಟಿ ಮಾತ್ರ, ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ ಅಂತ ಹೇಳಿದ್ದಿದ್ವು ಅಲ್ವಾ? ಈಗ ಹಾಗಾದರೆ ಪ್ರಶ್ನೆ 1064 ಹಿಂದೆ ಹೇಳಿದ ಉತ್ತರ ಕೇವಲ ಜ್ಞಾನದ್ದು ಇದೆ ಅಲ್ಲವೇ? ಅಂದರೆ ಕೇವಲ ಜ್ಞಾನ ಸಂಬಂಧಿ ವಿಷಯ ಇದೆ ಅಲ್ವಾ? ಉತ್ತರ: ಹೌದು, ನೀವು ಹೇಳ್ತಿರೋದು ಸರಿ ಇದೆ. ಪ್ರಶ್ನೆ 1065 ಕೇವಲ ಜ್ಞಾನಕ್ಕಿಂತ ಮೊದಲು ಮೋಹದ ಉದಯ ಇದೆ, ಅದರಿಂದ ಅಲ್ಲಿಯವರೆಗೆ ಸುಖ ದುಃಖ ರೂಪ ಪರಿಣಾಮ
ಆಗುವುದೇ ಇದೆ ಅಲ್ಲವೇ? ಅರ್ಥ ಆಯ್ತು ನಿಮಗಿದು? ಅಂದರೆ ಮೇಲೆ ಹೇಳಿದಂತಹ ವಿಷಯ ಏನಿದೆ ಅದು ಕೇವಲ ಜ್ಞಾನ ಸಂಬಂಧಿ ವಿಷಯನ ತಗೋಬೇಕು. ಆಯಿತು, ಇರಲಿಯಪ್ಪ, ಒಪ್ಪಿಕೊಂಡಾಯ್ತು ಅದನ್ನು. ಆದರೆ ಇಲ್ಲಿ ಪ್ರಶ್ನೆ ಏನು? ಪ್ರಶ್ನೆ 1065 ಏನು ಗೊತ್ತಾ? ಏನಪ್ಪ? ಕೇವಲ ಜ್ಞಾನಕ್ಕಿಂತ ಮೊದಲು ಮೋಹದ ಉದಯ ಇದೆ ಅಲ್ವಾ? ಹೌದು. ಅದರಿಂದ ಅಲ್ಲಿಯವರೆಗೆ ಸುಖ ದುಃಖ ರೂಪ ಪರಿಣಾಮ ಆಗುತ್ತಲೇ ಇರುತ್ತದೆ ಅಲ್ಲವೇ? ಉತ್ತರ: ಜ್ಞಾನವರ್ಣ, ದರ್ಶನವರ್ಣ ಮತ್ತು ವೀರ್ಯಾಂತರಾಯದ ಉದಯದಿಂದ ಈ ಮೂರರಿಂದ ಏನೇನಾಗ್ತವೆ? ಅದರ್ಶನ, ಅಜ್ಞಾನ, ಅಸಮರ್ಥತೆ ಇರುತ್ತದೆ. ಯಾವ್ಯಾವುದರಿಂದ ಯಾವ್ಯಾವುದಪ್ಪ? ಒಂದ್ಸಲ ಕೇಳಿ. ಜ್ಞಾನಾವರಣದ ಉದಯದಿಂದ ಅಜ್ಞಾನ, ದರ್ಶನ ವರ್ಣದ ಉದಯದಿಂದ ಅದರ್ಶನ, ವೀರ್ಯಾಂತರಾಯದ ಉದಯದಿಂದ ಅಸಮರ್ಥತೆ, ಇವು ಇರ್ತವೆ ಅಲ್ವಾ? ಇದನ್ನು ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಒಂದು ಸಲ ಕೇಳ್ತೀರಿ. ನೋಡ್ರಿ, ಜ್ಞಾನವರ್ಣ, ದರ್ಶನವರ್ಣ, ವೀರ್ಯಾಂತರಾಯದ ಉದಯದಿಂದ ಅಜ್ಞಾನ, ಅದರ್ಶನ, ಅಸಮರ್ಥತೆ ಇರುತ್ತದೆ ಅಲ್ವಾ? ನೋಡಿ, ಈಗ ನೀವು ಹಾಗಾದರೆ ನಾನು ಏನಾದರೂ ಒಂದು ವಿಸ್ತಾರವನ್ನು ಹೇಳೋದಕ್ಕೆ ಹೋದರೆ ನೀವು ಮೂಲ ವಿಷಯವನ್ನೇ ಮರಿತೀರಿ. ನನಗದು ಪೂರ ಗೊತ್ತಿದೆ. ಆದ್ದರಿಂದ ಇನ್ನೊಂದು ಸಲ ಹಿಂದೆ ಹೋಗೋಣ. ಯಾಕೆಂದರೆ ಭಾಳ ಮಹತ್ವಪೂರ್ಣ ಬಿಂದು ಆದ್ದರಿಂದ ನಾನು ಇಲ್ಲಿ ನಿಮಗೆ ಪದೇ 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 ಹೇಳಬೇಕಾಗಿದೆ. ಇಲ್ಲಿ ಕೇಳ್ರಿ, ಒಂದು ಸಲ ಪೂರ ಹಿಂದೆ ಹೋಗಿಬಿಡೋಣ. ನಾವು ಪೂರ ಹಿಂದೆ ಹೋಗೋಣ. ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1063ರಿಂದ ಕೇಳ್ರಿ. ಜ್ಞಾನದ ಸ್ವಭಾವವು ಹೇಗೆ ಇದೆ? ಉತ್ತರ: ಯಾವ ರೀತಿ ಕಣ್ಣುಗಳು ದೂರದ ವಸ್ತುಗಳನ್ನು ಕೇವಲ ನೋಡುತ್ತವೆ, ಆದರೆ ಆ ವಸ್ತುಗಳನ್ನು ಏನೂ ಮಾಡುವುದಿಲ್ಲ, ಅದೇ ರೀತಿ ಜ್ಞಾನ ಕೂಡ ಇದೆ. ಅದರಿಂದ ಜ್ಞಾನಕ್ಕೆ ಕರ್ತೃತ್ವ, ಭೋಕ್ತೃತ್ವ ಇಲ್ಲ. ಮುಂದಿನ ಪ್ರಶ್ನೆ ಕೇಳ್ರಿ. ಈಗ ಪ್ರಶ್ನೆ 1064. ಹಿಂದೆ ಹೇಳಿದ ಉತ್ತರ ಕೇವಲ ಜ್ಞಾನದ ಇದೆ ಅಲ್ಲವೇ? ಉತ್ತರ: ಹೌದು, ನೀವು ಹೇಳ್ತಿರೋದು ಸರಿ ಇದೆ. ಪ್ರಶ್ನೆ 1065. ಕೇವಲ ಜ್ಞಾನಕ್ಕಿಂತ ಮೊದಲು ಮೋಹದ ಉದಯ ಇದೆ. ಅದರಿಂದ ಅಲ್ಲಿಯವರೆಗೆ ಸುಖ ದುಃಖ ರೂಪ ಪರಿಣಾಮ ಆಗುವುದೇ ಇದೆ, ಅಂದರೆ ಆಗುತ್ತದೆ ಅಲ್ಲವೇ? ಉತ್ತರ: ಜ್ಞಾನವರ್ಣ, ದರ್ಶನವರ್ಣ, ವೀರ್ಯಾಂತರಾಯದ ಉದಯದಿಂದ ಅದರ್ಶನ, ಅಜ್ಞಾನ, ಅಸಮರ್ಥತೆ ಇರುತ್ತದೆ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 1066. ಹಾಗಾದರೆ ಕೇವಲ ಜ್ಞಾನಕ್ಕಿಂತ ಮೊದಲೇ ಆತ್ಮನು ಜ್ಞಾತಾದೃಷ್ಟ ಹೇಗೆ ಆಗಲು ಸಾಧ್ಯ? ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗಬೇಕಿದ್ರೆ ಹಿಂದಿನ ಎಲ್ಲ ವಿಷಯಗಳು ಅರ್ಥ ಆದರೆ ಮಾತ್ರ ಈ ಪ್ರಶ್ನೆ ಅರ್ಥ ಆಗ್ತದೆ. ಇಲ್ಲಾಂದರೆ ಈ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ. ಹಿಂದಿನ ಪ್ರಶ್ನೆ ಉತ್ತರಗಳು ಅರ್ಥ ಆದ ಪಕ್ಷದಲ್ಲಿ, ಅಂದರೆ ಒಂದು 4-5 ಪ್ರಶ್ನೆ ಉತ್ತರಗಳು ಅರ್ಥ ಆದ ಪಕ್ಷದಲ್ಲಿ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲ ಅಂದರೆ ಈ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನ 2-3-4 ಸತಿ ಹೇಳಬೇಕಾಯ್ತು ಅಲ್ವಾ? ಈಗ ಕೇಳ್ರಿ. ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 1066. ಹಾಗಾದರೆ ಕೇವಲ ಜ್ಞಾನಕ್ಕಿಂತ ಮೊದಲೇ ಆತ್ಮನು ಜ್ಞಾತಾದೃಷ್ಟ ಹೇಗೆ ಇರಲು ಸಾಧ್ಯ? ಉತ್ತರ ಕೇಳ್ರಿ. ಮೊದಲಿನಿಂದ ಹೇಳುತ್ತಾ ಬಂದಿರುವುದು ಏನೆಂದರೆ, ಯಾರು ಸ್ವತಂತ್ರವಾಗಿ ಮಾಡುತ್ತಾರೆ ಮತ್ತು ಭೋಗಿಸುತ್ತಾರೆ, ನಿಜವಾಗಿ ಅವರೇ ಕರ್ತ ಮತ್ತು ಭೋಕ್ತಾ ಇರುತ್ತಾರೆ. ಮತ್ತು ಯಾವಾಗ ಮಿಥ್ಯಾದೃಷ್ಟಿ ರೂಪ ಅಜ್ಞಾನದ ಅಭಾವವಾಗುತ್ತದೆ, ಆಗ ಪರದ್ರವ್ಯದ ಸ್ವಾಮಿತ್ವದ ಅಭಾವವಾಗುತ್ತದೆ. ಆಗ ತಾವು ಜ್ಞಾನಿಯಾಗಿ ಸ್ವತಂತ್ರವಾಗಿ ಯಾರದ್ದೂ ಕರ್ತ ಭೋಕ್ತಾ ಆಗಬಾರದು. ಆದರೆ ತಮ್ಮ ನಿರ್ಬಲತೆಯಿಂದ ಕರ್ಮದ ಉದಯದ ಬಲವಂತದಿಂದ ಯಾವ ಕಾರ್ಯವಾಗುತ್ತದೆ ಅದಕ್ಕೆ ನಿಜವಾಗಿ ಕರ್ತೃತ್ವ ಭೋಕ್ತೃತ್ವವು ಅನ್ನಲ್ಪಡುವುದಿಲ್ಲ. ಅದರ ನಿಮಿತ್ತದಿಂದ ಸ್ವಲ್ಪ ಹೊಸ ಕರ್ಮವು ಬಂಧವಾಗುತ್ತದೆ, ಸತ್ಯ ಇದೆ. ಆದರೆ ಅದಕ್ಕೆ ಬಂಧದಲ್ಲಿ ಗಣಿಸಿಲ್ಲ, ಅಂದರೆ ಲೆಕ್ಕ ಹಾಕಿಲ್ಲ. ಯಾವುದು ಸಂಸಾರವಿದೆ ಅದಂತೂ ಮಿಥ್ಯಾತ್ವವಿದೆ. ಮಿಥ್ಯಾತ್ವದ ಅಭಾವವಾದ ನಂತರ ಸಂಸಾರದ ಅಭಾವವೇ ಆಗುತ್ತದೆ. ಸಮುದ್ರದಲ್ಲಿ ಹನಿಯ ಲೆಕ್ಕ ಏನು? ಅಂದರೆ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಹನಿಯ ಲೆಕ್ಕ ಇಲ್ಲ. ಕೇವಲ ಜ್ಞಾನಿಯಂತೂ ಸಾಕ್ಷಾತ್ ಶುದ್ಧ ಸ್ವರೂಪನೇ ಇದ್ದಾನೆ. ಆದರೆ ಶ್ರುತಜ್ಞಾನಿಯೂ ಸಹ ಶುದ್ಧನಯದ ಅವಲಂಬನೆಯಿಂದ ಆತ್ಮನನ್ನು ಅದೇ ಪ್ರಕಾರ ಅನುಭವಿಸುತ್ತಾನೆ ಎಂದು ತಿಳಿಯಬೇಕು. ಕೇವಲ ಪ್ರತ್ಯಕ್ಷ ಮತ್ತು ಪರೋಕ್ಷದ ಭೇದ ಇಲ್ಲಿ ಇದೆ ಅಷ್ಟೇ. ಈಗ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗಿತ್ತು, ಆದರೆ ಆಗಲ್ಲ. ನೀವು ನಾಳೆ ಬಂದು ಮತ್ತೊಂದು ಸಲ ಕೇಳಬೇಕಾಗ್ತದೆ.